ಹೆಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಮಾಡಿ ತುಂಬ ದಿನ ಆಗಿದೆ, ಬಟ್ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮಾಡಿದ್ದು ನಾನು ನಮ್ಮ ಅಮ್ಮನ ಮನೆಗೆ ಹೋದಾಗ ಒಂದಿನದ ಮಟ್ಟಿಗೆ ಅಮ್ಮನ ಮನೆಗೆ ಹೋಗಿದ್ದೆ. ಆವಾಗ ಈ ವಿಡಿಯೋನ ಮಾಡ್ಕೊಂಡಿದ್ದು. ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ನಾನು ಊರಿಗೆ ಹೋಗ್ತಾ ಇದ್ದೆ. ನಮ್ಮೂರಿಂದ ಡೈರೆಕ್ಟ್ ಬಸ್ ಇರೋದ್ರಿಂದ ನನ್ನನ್ನು ಬಂದು ನಮ್ಮ ಮನೆಯವರು ಬಸ್ ಹತ್ಸೋದ್ರು. ಹಾಗಾಗಿ ನಾನು ಪಾಪು ಇಬ್ಬರೇ ಊರಿಗೆ ಹೋಗ್ತಾ ಇದ್ದೀವಿ. ಮನೆಗೆ ಬಂದಾಗ 9 ಗಂಟೆ ಆಗಿತ್ತು ಬೆಳಿಗ್ಗೆ. ಮನೆಗೆ ಬಂದುಬಿಟ್ಟು ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಒಂದು ಮೆಡಿಕಲ್ ಕ್ಯಾಂಪ್ ಇತ್ತು, ಅಲ್ಲಿಗೆ ಹೋಗಿ ಬಂದು ತಪಸ್ಸೆನ ಆಟ ಆಡಿಸ್ತಾ ಇದ್ವಿ. ತಪಸ್ಸೆ ಕೂಡ ತುಂಬ ಖುಷಿಯಿಂದ ಆಟ ಆಡ್ತಾ ಇದ್ದಾಳೆ. ಅವಳನ್ನಿಲ್ಲ ಆಟ ಆಡ್ಸೋಕ್ಕೆ ನಮ್ಮ ಅಣ್ಣನ ಮಕ್ಕಳಿದ್ದಾರೆ, ಖುಷಿ ಮತ್ತು ಪ್ರತೀಕ್ಷಾ ಅಂತ ಅವ್ರ ಹೆಸರು. ಅವರಿಬ್ಬರು ಅವಳನ್ನು ಚೆನ್ನಾಗಿ ಆಟ ಆಡಿಸ್ತಾರೆ. ಅವ್ರ ಜೊತೆ ಅವಳು ಕೂಡ ಚೆನ್ನಾಗಿ ಆಟ ಆಡ್ಕೊಂಡು ಇರ್ತಾಳೆ. ಇಲ್ಲಿ ನಮ್ಮಿಬ್ಬರು ಅಣ್ಣನ ಮಕ್ಕಳು ಅವಳನ್ನು ಆಟ ಆಡ್ಸೋಕ್ಕೆ ಕಾಂಪಿಟೇಷನ್ ಮೇಲೆ ಇಬ್ಬರು ಯಾವಾಗಲೂ ಜಗಳ ಆಡ್ತಾ ಇರ್ತಾರೆ. ಅವ್ರ ಜೊತೆ ಎಲ್ಲ ಆಟ ಆಡಿ ಆದಮೇಲೆ ಒಂದು ಸ್ವಲ್ಪ ಹೊತ್ತು ನಿದ್ದೆ ಕೂಡ ಮಾಡಿದ್ಲು. ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ಹೊರಗಡೆ ಕೂರಿಸ್ಕೊಂಡು ಅವಳ ಜೊತೆ ಆಟ ಆಡ್ತಾಯಿದ್ರು. ಆಮೇಲೆ ಅವಳದು ನೇಲ್ಸ್ನ ಕಟ್ ಮಾಡೋಕ್ಕೆ ಅಂತ ಹೇಳಿ ಅವ್ರ ಅತ್ತೆ ನೇಲ್ ಕಟ್ ಮಾಡ್ತಾಯಿದ್ರು. ಅಮ್ಮ ಅಲ್ಲ ಅದು ಅತ್ತೆ. ಅತ್ತೆ ಇಲ್ಲಿ ನೋಡಿ ಯಾ 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 ಕೂಕ್ ಮಾಡಿ. ನೀವು ಕೂಕ್ ಮಾಡಿ. ಕೂಕ್ ಅತ್ತೆ ಕೂಕ್ ಮಾಡಿ. ಜೈ ಜೈ ವಿಠಲಪ್ಪ, ಜೈ ಜೈ ವಿಠಲ ವಿಠಲ ಮಾಡಿ. ವಿಠಲ ವಿಠಲ ಪಾಂಡುರಂಗ, ಜೈ ಜೈ 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 ವಿಠಲ. ಇಲ್ಲಿ ಖುಷಿ ಪ್ರತೀಕ್ಷನ್ ಹೆಂಗೆ ಅಂತಂದರೆ, ಪ್ರತೀಕ್ಷಾ ಎತ್ಕೊಂಡ್ರೆ ಖುಷಿಗೆ ಸಿಟ್ಟು, ಖುಷಿ ಎತ್ಕೊಂಡ್ರೆ ಪ್ರತೀಕ್ಷೆಗೆ ಸಿಟ್ಟು. ಇಬ್ಬರು ಕಾಂಪಿಟೇಷನ್ ಮೇಲೆ ಅವಳನ್ನು ಎತ್ಕೊಂಡು ಆಟ ಆಡ್ಸೋಕ್ಕೆ ನೋಡ್ತಾರೆ. ಒಟ್ಟಲ್ಲಿ ಇಬ್ಬರು ಸೇರಿ ಆಟ ಆಡಿಸ್ತಾರೆ. ತಪಸ್ಯ ಅಲ್ಲಿ ಪಕ್ಕದಲ್ಲಿ ಇನ್ನೊಬ್ರು ಅತ್ತೆ ಇದ್ದಾರೆ, ಅವರನ್ನ ಕರಿತಾ ಇದ್ದಾಳೆ ಬನ್ನಿ ಅಂತ ಹೇಳಿ. ಸಂಜೆ ಆಗಿದ್ರಿಂದ ಗಾಳಿ ಚೆನ್ನಾಗಿತ್ತು, ಹಾಗಾಗಿ ಹೊರ್ಗಡೆನೆ ತುಂಬ ಹೊತ್ತು ಕೂತ್ಕೊಂಡಿದ್ವಿ. ಒಳಗಡೆ ಸೆಕೆ ಆಗುತ್ತೆ ಅಂತ ಹೇಳಿ ಜಾಸ್ತಿ ಹೊತ್ತು ಹೊರಗಡೆನೆ ಕೂತ್ಕೊಂಡ್ವಿ. ಕತ್ಲಾಗ್ತಾ ಬಂದಿದ್ದರಿಂದ ಸೊಳ್ಳೆ ಜಾಸ್ತಿ ಆಯಿತು, ಹಾಗಾಗಿ ಒಳಗಡೆ ಹೋದ್ವಿ. ನಮ್ಮ ತಪಸ್ಯ ಅವ್ರ ಅತ್ತೆಗೆ ಅಡುಗೆ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಅತ್ತಿಗೆ ಅಡುಗೆ ಮಾಡಿದ್ರು, ಊಟ ಎಲ್ಲ ಮುಗಿಸ್ಕೊಂಡು ಅವತ್ತು ಎಲ್ಲ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಸಿಗ್ತೀನಿ, ಬಾಯ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ತೆಗೆದಿರೋ ಕ್ಲಿಪ್ಪಿಂಗ್ಸ್. ನಾನು ಈ ವಿಡಿಯೋ ಮಾಡಿದಾಗ ಇನ್ನೂ ಮಕ್ಕಳಿಗೆಲ್ಲ ಎಕ್ಸಾಮ್ಸ್ ನಡೀತಾ ಇತ್ತು, ಹಾಗಾಗಿ ಬೆಳಗ್ಗೆ ಬೇಗ ಎದ್ಬಿಟ್ಟು ತಿಂಡಿ ಮಾಡಬೇಕು ಅಂತ ಹೇಳಿ ಅತ್ತಿಗೆ ರೆಡಿ ಮಾಡ್ಕೊಂಡಿದ್ರು. ನಾನು ಸ್ವಲ್ಪ ಏನೋ ತರಕಾರಿ ಕಟ್ ಮಾಡಿಕೊಟ್ಟೆ, ಅವರು ತಿಂಡಿ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ತಪಸ್ಯ ನಾನು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ತರಕಾರಿ ಕಟ್ ಮಾಡಿಕೊಡೋಕ್ಕೆ ಅಂತ ಜೊತೆಗೆ ಕೂತ್ಕೊಂಡಿದ್ದಾಳೆ. ಕಟ್ ಮಾಡೋಕ್ಕೆ ಅಂತ ಹೇಳಿ ಒಂದೊಂದೇ ನನಗೆ ಎತ್ಕೊಡ್ತಾ ಇದ್ದಾಳೆ. ಬೆಂಡೆಕಾಯಿ ಪಲ್ಯ, ಚಪಾತಿ ಮಾಡಿದ್ವಿ ಅವತ್ತು. ಮಕ್ಕಳೆಲ್ಲ 8:30ಗೆ ಸ್ಕೂಲಿಗೆ ಹೋಗೋದ್ರಿಂದ ಅಷ್ಟರೊಳಗಡೆ ತಿಂಡಿ ಮಾಡಬೇಕಿತ್ತು, ಹಾಗಾಗಿ ಬೇಗ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಬೆಂಡೆಕಾಯಿ ಕಟ್ ಮಾಡಿದ್ದಾಯಿತು, ಈರುಳ್ಳಿ ಕಟ್ ಮಾಡಮ್ಮ ಇವಾಗ ಅಂತೇಳಿ ನನ್ನ ಮಗಳು ನನ್ನ ಕೈಯಲ್ಲಿ ಈರುಳ್ಳಿ ಕೊಡ್ತಾ ಇದ್ದಾಳೆ. ಬೆಂಡೆಕಾಯಿ ಪಲ್ಯ ಮತ್ತು ಬೀಟ್ರೋಟ್ ಪಲ್ಯ ಮಾಡಿದ್ವಿ ಅವತ್ತು. ನಾನು ತರಕಾರಿ ಹೆಚ್ಚುವಾಗ ನನ್ನ ಮಗಳು ನನಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದಾಳೆ. ನೀವೇ ನೋಡಿ, ತರಕಾರಿ ಹೆಚ್ಚಿಕೊಡಮ್ಮ ಅಂತಂದರೆ ನಮ್ಮ ತಪಸ್ಸೆ ನಮ್ಮ ಜೊತೆಗೆ ಸಂತೆ ಮಾಡ್ಕೊಂಡು ಬರ್ತೀನಿ ಅಂತೇಳಿ ಸಂತೆಗೆ ಹೋಗ್ತಾ ಇದ್ದಾಳೆ. ಸ್ಕೂಲಿಗೆ ಟೈಮ್ ಆಗಿದೆ, ಹೋಗಿ ರೆಡಿ ಆಗ್ರಿ ಅಂತಂದರೆ ತಪಸ್ಸಿನ ರೆಡಿ ಮಾಡೋಕ್ಕೆ ಬರ್ತಾ ಇದ್ದಾರಲ್ಲ ಇವರು. ಎಲ್ಲ ರೆಡಿಯಾಗೋ ಅಷ್ಟೊತ್ತಿಗೆ ತಿಂಡಿ ಕೂಡ ಆಗಿತ್ತು. ಅವರಿಬ್ಬರು ತಿಂಡಿ ತಿಂತಾಯಿದ್ರು. ಇವಳಿಗೂ ಸ್ವಲ್ಪ ಚಪಾತಿ ತಿನ್ಸೋಣ ಅಂತ ಹೇಳಿ ಕೈಗೆ ಚಪಾತಿ ಕೊಟ್ಟಿದ್ದೀನಿ. ಅವಳ ಪಾಡಿಗಳು ಚಪಾತಿ ತಿನ್ಕೋತಾ ಇದ್ದಾಳೆ. ಅಂತೂ ಇಂತೂ ಸ್ಕೂಲಿಗೆ ರೆಡಿಯಾಗಿ ಹೊರಟರು.
ಕಳ್ಸೋಕ್ಕೆ ಅಂತ ಹೇಳಿ ಇವತ್ತು ನಾನೇ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೆ. ಅಲ್ಲಿ ಮೇನ್ ರೋಡ್ ಹತ್ರ ಬಸ್ ಬರುತ್ತೆ, ಸ್ಕೂಲ್ ಬಸ್ಸು. ಹಾಗಾಗಿ ಅಲ್ಲಿಗೆ ಹೋಗಿ ಬಿಟ್ಟು ಬರಬೇಕು. ನಾನು ನನ್ನ ಮಗಳು ಎಲ್ಲೋದ್ಲಪ್ಪ ಅಂತ ನಾನು ಹುಡುಕ್ತಾ ಇದ್ದೀನಿ. ಅವಳು ಆಲ್ರೆಡಿ ನನಗಿಂತ ಮುಂಚೆ ಕಳ್ಸೋಕ್ಕೆ ಹೋಗೋಕ್ಕೆ ಅಂತ ಹೊರಟಿದ್ದಾಳೆ. ನಮ್ಮ ಖುಷಿ ಅವಳ ಜೊತೆ ಸ್ಕೂಲಿಗೆ ಹೋಗಮ್ಮ ಅಂತಂದರೆ ಅವಳನ್ನು ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಹಿಂದೆಯಿಂದ ಪ್ರತೀಕ್ಷೆನ ಕರ್ಕೊಂಡು ನಾನು ಕೂಡ ಹೋದೆ. ಅಲ್ಲಿ ಹೋಗಿ ಸ್ಕೂಲ್ ಬಸ್ ಇನ್ನೂ ಬಂದಿರಲಿಲ್ಲ, ಹಾಗಾಗಿ ಕೂತ್ಕೊಂಡು ಎಲ್ಲರೂ ಅವಳನ್ನ ಆಟ ಆಡಿಸ್ತಾ ಇದ್ದಾರೆ. ಅವಳಿಗೆ ಒಂಥರ ಫುಲ್ ಖುಷಿ, ಎಲ್ಲರ ಜೊತೆ ಆಟ ಆಡಿಕೊಂಡು ಹೊರ್ಗಡೆ ಹೋಗೋದಂದರೆ ಮೊದಲೇ ಖುಷಿ. ಹಾಗಾಗಿ ಎಲ್ಲರ ಜೊತೆ ನೋಡಿಕೊಂಡು ಹೊರ್ಗಡೆ ಆಟ ಆಡ್ತಾ ಇದ್ಲು. ಅಷ್ಟೊತ್ತಿಗೆ ನಮ್ಮ ಖುಷಿದು ಸ್ಕೂಲ್ ಬಸ್ ಬಂತು, ಅವಳು ಹತ್ಕೊಂಡು ಹೊರಟ್ಲು. ಇನ್ನೇನು ಪ್ರತೀಕ್ಷಾ ಅವ್ರದ್ದು ಸ್ಕೂಲ್ ಬಸ್ಸು ಬರೋ ಟೈಮ್ ಆಗಿತ್ತು, ಅದು ಕೂಡ ಬಂತು. ಎರಡು ಒಟ್ಟಿಗೆ ಬಂದವು. ಅವಳನ್ನು ಬಸ್ ಹತ್ತಿ ಕಳಿಸಿ ಒಂದು ಬಾಯ್ ಮಾಡಿದ್ವಿ. ನೆಕ್ಸ್ಟ್ ಅಲ್ಲಿಂದ ರಿಟರ್ನ್ ಮನೆಗೆ ಹೊರಟ್ವಿ. ನಾವು ಮನೆಗೆ ಬಂದಾದಮೇಲೆ ಇನ್ನೂ ಸ್ವಲ್ಪ ಕೆಲಸ ಇತ್ತು. ಒಂದು ಪಲ್ಯ ಅಷ್ಟೇ ಮಾಡಿ ಮಕ್ಕಳನ್ನು ಕಳಿಸಿದ್ರು. ಇನ್ನೂ ಒಂದು ಸ್ವಲ್ಪ ಪಲ್ಯ ಮಾಡೋದಿದ್ದರಿಂದ ತಪಸ್ಸಿನ ಜೊತೆ ಅವ್ರ ಅತ್ತೆ ಸೇರಿಕೊಂಡು ಪಲ್ಯ ಮಾಡ್ತಾಯಿದ್ದಾರೆ. ಇಬ್ಬರು ಸೇರಿಕೊಂಡು ಅಡುಗೆ ಮಾಡ್ತಾಯಿದ್ದಾರೆ. ತಿಂಡಿಗೆ ಬೀಟ್ರೋಟ್ ಪಲ್ಯ, ಬೆಂಡೆಕಾಯಿ ಪಲ್ಯ, ಜಾಮೂನ್, ಚಪಾತಿ ಎಲ್ಲ ರೆಡಿಯಾಗಿತ್ತು, ತಿಂದ್ವಿ. ತಪಸ್ಸಿನ ಸ್ನಾನ ಮಾಡಿಸಿ ಮಲಗಿಸಿದ್ದೆ. ನನ್ನದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ನಾನು ಬ್ಯಾಂಕಿಗೆ ಹೋಗಬೇಕಿತ್ತು, ಹಾಗಾಗಿ ಹೊರಟಿದ್ದೆ. ಅವಳು ಜೊತೆ ಎಚ್ಚರ ಇದ್ದರೆ ಬಿಡಲ್ಲ ಅಂತ ಹೇಳಿಬಿಟ್ಟು ಅವಳನ್ನ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟು ನಾವು ಹೋಗೋಣ ಅಂತ ಹೇಳಿ ಹೊರಟ್ವಿ. ನಮ್ಮೂರಿಂದ ಬ್ಯಾಂಕ್ ನಿಯರೇ ಇತ್ತು, ಒಂದು 7 ಕಿಲೋಮೀಟರ್ಸ್ ಏನೋ ಆಗುತ್ತೆ. ಅಲ್ಲಿಂದ ಹೋಗಿಬಿಟ್ಟು ಕೆಲಸ ಮುಗಿಸ್ಕೊಂಡು ರಿಟರ್ನ್ ಬಂದ್ವಿ. ತುಂಬಾ ರಶ್ ಇತ್ತು. ಆ ರಶಲ್ಲಿ ಹೋಗಿದ್ದ ಕೆಲಸ ಏನಿತ್ತು ಅದ್ರ ಬಗ್ಗೆ ತಿಳ್ಕೊಂಡು ಕೆಲಸ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ. ನಾವು ಬರೋ ಅಷ್ಟೊತ್ತಿಗೆ ಆಗಲಿ ತಪಸ್ಸೆ ಎದ್ಬಿಟ್ಟು ಆಟ ಆಡ್ತಾಯಿದ್ಲು. ನಾನು ಬಂದಿದ್ದನ್ನು ನೋಡಿ ಅಳ್ತಾ ಇದ್ದಾಳೆ, ಎಲ್ಲೋ ಬಿಟ್ಟೋಗ್ಬಿಟ್ಟಿದ್ರು ನನ್ನನ್ನು ಅಂತ. ಅದೆಲ್ಲ ಆದಮೇಲೆ ಮಧ್ಯಾಹ್ನ ಕಲ್ಲಂಗಡಿ ಹಣ್ಣು ತಿಂತಾಯಿದ್ದಾಳೆ. ಆಗಲೇ ಕಲ್ಲಂಗಡಿ ಹಣ್ಣನ್ನು ಹೆಚ್ಕೊಟ್ಟಿದ್ರು. ಹಾಗೆ ಪೀಸ್ ಮಾಡಿ ತಿನ್ಸೋಕೋದ್ರೆ ತಿನ್ನಲಿಲ್ಲ, ಪೂರ್ತಿ ಹಣ್ಣೇ ಬೇಕು ಅಂತ ಹಠ ಮಾಡಿಕೊಂಡು ಪೂರ್ತಿ ಹಣ್ಣನ್ನು ಹಿಡ್ಕೊಂಡು ಅವಳೇ ತಿಂತಾಯಿದ್ದಾಳೆ. ಫ್ರೂಟ್ಸ್ ತಿಂದಾದ್ಮೇಲೆ ಅವಳದು ಊಟ ಎಲ್ಲ ಮುಗ್ದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಳು. ನಾನು ಮತ್ತೆ ಅವತ್ತು ರಿಟರ್ನ್ ಊರಿಗೆ ಬರೋದಿತ್ತು, ಆಲ್ರೆಡಿ ರೆಡಿಯಾಗಿದ್ದೆ. ತಪಸ್ಯ ಹೊರ್ಗಡೆ ಆ ಕಡೆ ಮನೆಯಿಂದ ಹೊಸ್ಲಿಂದ ಆ ಕಡೆ ಆಟ ಆಡ್ತಾಯಿದ್ರು. ಅತ್ತೆ ಕರಿತಾಯಿದ್ರು, ಹೊಸ್ಲು ದಾಟಿರಲಿಲ್ಲ ಅವಳು ಅಷ್ಟು ದಿನ. ಅವತ್ತು ಅವಳು ಹೊಸ್ಲನ್ನ ಫಸ್ಟ್ ಟೈಮ್ ದಾಟಿದ್ದು. ಹೊಸ್ಲು ದಾಟಿದ್ಲು. ನಾವು ಆಲ್ರೆಡಿ ಊರಿಗೆ ಹೋಗೋಕ್ಕೆ ಅಂತೇಳಿ ರೆಡಿಯಾಗಿ ಹೊರಟಿದ್ದೆ. ಆ ಟೈಮಿಗೆ ಹೊಸ್ಲು ದಾಟ್ಬಿಟ್ಲು. ಹಾಗಾಗಿ ಮತ್ತೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಹೊಸ್ಲು ದಾಟಿದ ಪೂಜೆ ಕೂಡ ಮಾಡೋಕ್ಕೆ ಅಂತೇಳಿ ರೆಡಿ ಮಾಡ್ಕೊಳ್ತಾಯಿದ್ರು. ನಮ್ಮ ಕಡೆ ಎಲ್ಲ ಸಿಂಪಲ್ಲಾಗಿ ದೀಪ ಹಚ್ಬಿಟ್ಟು ಬಾಗಿಲಿಗೆ ಕಾಯಿ ಹೊಡೆದು ಹೊಸ್ಲು ಪೂಜೆ ಮಾಡ್ತಾರೆ. ಮಕ್ಕಳು ಫಸ್ಟ್ ಟೈಮ್ ಹೊಸ್ಲು ದಾಟಿದ್ದಾರೆ ಅಂತ ಹೇಳಿಬಿಟ್ಟು ಪೂಜೆ ಮಾಡಿ ಕಾಯಿ ಹೊಡಿತಾರೆ.
ಹೊಗೆ ಜೊತೆಗೆ ಆಟ ಆಡ್ತಿದ್ದಾರೆ. ಏನೋ ಮಾಡ್ತಾ ಇದ್ದಾರಲ್ಲ ಇವರು, ನನ್ನ ಕೈಯಿಂದ ಏನೇನೋ ಮಾಡಿಸ್ತಾ ಇದ್ದಾರಲ್ಲ ಅಂತ ಹೇಳಿ ನೋಡ್ತಾ ಇದ್ಲು. ಕೊನೆಗೂ ಟೈಮ್ ಆಗಿತ್ತು ನಾನು ಹೊರಡೋದಕ್ಕೆ. ಅಣ್ಣ ಬೈಕಲ್ಲಿ ಬಿಡುತ್ತೆ ಅಂತೇಳಿ ರೆಡಿ ಆಗಿದ್ದರು. ಹಾಗಾಗಿ ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹೊರಡೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ದೆ. ಹಾಗೆ ನಮ್ಮ ದೊಡ್ಡಮ್ಮ ಅವ್ರ ಮನೆ ಪಕ್ಕದ ಮನೆ, ನಮ್ಮ ದೊಡ್ಡಮ್ಮ ದೊಡ್ಡಪ್ಪ ಅವ್ರ ಮನೆಗೆ ಹೋಗ್ಬಿಟ್ಟು, ನಮ್ಮ ಅಣ್ಣ ಅತ್ತಿಗೆ ಅವ್ರ ಮನೆಗೆ ಹೋಗ್ಬಿಟ್ಟು ಕುಂಕುಮ ತೊಗೊಂಬರೋಕ್ಕೆ ಅಂತ ಅಲ್ಲಿ ಹೋಗ್ಬಿಟ್ಟು ಅವ್ರ ಮನೆಯಲ್ಲೆಲ್ಲ ಕುಂಕುಮ ತೊಗೊಂಡು ಅವರಿಗೆಲ್ಲ ಒಂದು ಬಾಯ್ ಹೇಳಿಬಿಟ್ಟು ರಿಟರ್ನ್ ಹೋಗೋಣ ಅಂತ ಹೇಳಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಆಲ್ರೆಡಿ ಹೊರಗಡೆ ಕೂತಿದ್ವಿ. ಅವಳಿಗೆ ಸ್ವಲ್ಪ ಗಾಳಿ ಇತ್ತು ಆವಾಗ, ಹಾಗಾಗಿ ಸ್ವೆಟರ್ ಎಲ್ಲ ಹಾಕ್ತಾಯಿದ್ರು ನಮ್ಮ ಅತ್ತಿಗೆ. ಅಷ್ಟೊತ್ತಿಗೆ ಎಲ್ಲರೂ ರೆಡಿಯಾಗಿ ಹೋಗೋಣ ಅಂತ ಹೇಳಿ ಹೊರಟ್ವಿ. ನಮ್ಮ ಅಣ್ಣನ ಮಗಳು ಬಾಯ್ ಮಾಡ್ತಾ ಇದ್ದಾಳೆ. ಚಿಕ್ಕವಳು ಇನ್ನು ಸ್ಕೂಲಿಂದ ಬಂದಿರಲಿಲ್ಲ ನಾವು ಹೊರಟಾಗ, ಹಾಗಾಗಿ ನಾವು ಅಣ್ಣ ನಾನು ಪಾಪು ಬಂದ್ವಿ. ಊರಿ ಕಡೆ ಹೋಗ್ತಾ ಇದ್ದೀವಿ. ಅಣ್ಣನನ್ನು ಊರಿಗೆ ಹತ್ರ ಡ್ರಾಪ್ ಮಾಡಿಬಿಟ್ಟು ಹೊರಟರು. ನಮ್ಮೂರಿಂದ ಏನು ತುಂಬ ದೂರ ಆಗೋಲ್ಲ, ಒಂದು 35 ಕಿಲೋಮೀಟರ್ಸ್ ಏನೋ ಆಗುತ್ತೆ. ಹಾಗಾಗಿ ಬೈಕಲ್ಲೇ ಬಿಟ್ಟರು. ಹೋಗ್ತಾ ಇದ್ವಿ. ಮನೆಗೆ ಬಂದಾದಮೇಲೆ ತಪಸ್ಯ ಫುಲ್ ಆಟ ಆಡಿಕೊಂಡು ಆವತ್ತಿನ ಡೇನ ಅಲ್ಲಿಗೆ ಎಂಡ್ ಮಾಡಿದ್ವಿ. ಇಷ್ಟ ಆಗಿತ್ತು ನಾನು ಊರಿಗೆ ಹೋಗಿ ಬಂದಿದ್ದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.